ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವ್ಲಾಗ್ಸ್ ಬೈ ಮಾಲಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಓಣಂ ದಿನ ಶೂಟ್ ಮಾಡಿರೋದು. ನಾವು ಯಾವತ್ತೂ ಓಣಂ ಸೆಲೆಬ್ರೇಟ್ ಮಾಡಲಿಲ್ಲ. ಇದು ಕೇರಳ ಹಬ್ಬ ಆಗಿರೋದ್ರಿಂದ ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಬಟ್ ವ್ಲಾಗ್ಸ್ ಎಲ್ಲ ನೋಡಿದಾಗ ನಮಗೂ ಸಹ ಈ ವರ್ಷ ಸೆಲೆಬ್ರೇಟ್ ಮಾಡಬೇಕನ್ನೋ ಒಂದು ಸ್ವಲ್ಪ ಉತ್ಸಾಹ ಬಂತು. ಹಾಗೆಯೇ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಾವಾಗಲೂ ರೆಗ್ಯುಲರ್ ರೊಟೀನ್ ಆಗಿ ಇವತ್ತು ಮನೆಯೆಲ್ಲ ಶುದ್ಧ ಮಾಡಿ, ಹಾಗೆ ದೇವ್ರ ಮನೆಯಲ್ಲೆಲ್ಲ ಪೂಜೆ ಹೇಗಿದ್ರೂ ಮಾಡ್ತೀವಿ. ಅದ್ರ ಜೊತೆ ಸ್ವಲ್ಪ ಓಣಂ ವೈಬ್ ಸಹ ಇಡೋಣ ಅಂಥೇಳಿ ಇವತ್ತು ಸ್ವಲ್ಪ ಒಂದು 2-3 ವೆರೈಟಿ ಆಗಿ ಫುಡ್ ಪ್ರಿಪೇರ್ ಮಾಡೋಣ ಅಂಥೇಳಿ ರೆಡಿ ಆದೆ. ಫಸ್ಟ್ ಹೊಸ್ಲೆಲ್ಲ ತೊಳೆಯೋಣ ಅಂಥೇಳಿ ಬಂದು ಫಸ್ಟ್ ಹೊಸ್ಲಿಗೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಸ್ವಲ್ಪ ರಂಗೋಲಿ ಬಿಡೋಣ ಅಂಥೇಳಿ ಬಿಡ್ತಿದ್ದೆ. ನನಗೆ ಯಾವಾಗಲೂ ಅಷ್ಟೇ ರಂಗೋಲಿ ಹಾಕೋವಾಗ ನನ್ನ ಮೈಂಡಲ್ಲಿ ಯಾವ ಥರ ರಂಗೋಲಿ ಹಾಕಬೇಕನ್ನೋ ಸ್ವಲ್ಪ ಐಡಿಯಾ ಸಹ ಇರೋದಿಲ್ಲ. ಆ ಟೈಮಿಗೆ ಏನು ಅನಿಸುತ್ತೋ ಆ ಥರ ಬರೆಯೋದು. ಫೈನಲ್ ಲುಕ್ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಬಂದಿರುತ್ತೆ. ಅದೇ ಥರನೇ ಇವತ್ತು ಸಹ ರಂಗೋಲಿ ಯಾವ್ದು ಬಿಡೋದು ಅನ್ನೋದನ್ನ ಯಾವುದೇ ಸಹ ಐಡಿಯಾ ಇಲ್ಲದೆ ಹೋಗಿ ರಂಗೋಲಿ ಹಾಕೋದಕ್ಕೆ ಹೋದೆ. ಬಟ್ ಫೈನಲಿ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿನೇ ಔಟ್ಪುಟ್ ಆಗಿ ಬಂತು. ಈ ಓಣಂ ಹಬ್ಬದ ಸಮಯದಲ್ಲೆಲ್ಲ ಎಷ್ಟು ಚೆನ್ನಾಗಿ ಹೂಗಳಲ್ಲೇ ಡೆಕೋರೇಟ್ ಮಾಡಿ ರಂಗೋಲಿಗಳನ್ನ ಬಿಟ್ಟಿರ್ತಾರೆ. ಎಷ್ಟು ದೊಡ್ಡ ದೊಡ್ಡ ರಂಗೋಲಿನೂ ಫುಲ್ ಹೂವಲ್ಲೇ ಡೆಕೋರೇಟ್ ಮಾಡಿರ್ತಾರೆ. ಅದನ್ನು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಕಾಲೇಜಲ್ಲಿ ಓದಿದಾಗ ನಮ್ಮ ಕೇರಳ ಫ್ರೆಂಡ್ಸ್ ಇದ್ರಲ್ವ, ಅವರಿಗೆ ಅಂತ ಓಣಂ ಸೆಲೆಬ್ರೇಷನ್ ಮಾಡ್ತಿದ್ರು. ಆಗ ಅವರು ಬೆಳಿಗ್ಗೆ ಅದೆಷ್ಟೊತ್ತಿಗೆ ಬಂದು ರಂಗೋಲಿ ಎಲ್ಲ ಹಾಕ್ತಿದ್ರೋ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಹೂಗಳಲ್ಲೇ ಡೆಕೋರೇಟ್ ಮಾಡಿ ಮಾಡ್ತಿದ್ರು. ಮತ್ತು ಫೇರ್ವೆಲ್ ಡೇಗೂ ಸಹ ಅವರೇ ಮಾಡ್ತಿದ್ರು. ಎಷ್ಟು ದೊಡ್ಡ ದೊಡ್ಡ ರಂಗೋಲಿಗಳಲ್ಲೆಲ್ಲ ಹೂವಲ್ಲೇ ಡೆಕೋರೇಟ್ ಮಾಡಿ ಮಾಡ್ತಿದ್ರು. ಆದರೆ ಕೇರಳ ಅವರು ಮಾಡೋ ಥರ ನಮಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿಗಳು ಬಿಡೋದಕ್ಕೆ ಬರೋದಿಲ್ಲ. ಮತ್ತು ನಾವು ಚಿಕ್ಕವರಿದ್ದಾಗ ನನ್ನ ಫ್ರೆಂಡ್ಸ್ ಇದ್ದರು ಇಬ್ಬರು. ಅವರು ತುಂಬ ಬೆಸ್ಟ್ ಫ್ರೆಂಡ್ಸ್, ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು. ಈ ಹಬ್ಬದ ಟೈಮ್ನಲ್ಲಿ ನಮ್ಮಮ್ಮ ಸಾಯಂಕಾಲ ಅಂದರೆ ರಾತ್ರಿಯೇ ಸಗಣಿಯಲ್ಲೆಲ್ಲ ಸಾರಿಸಿ ಕ್ಲೀನ್ ಮಾಡಿರೋರು. ನಾನು ಅವರಿಬ್ಬರು ಸಹ ಫುಲ್ ಕಾಂಪಿಟೇಷನ್ ಮೇಲೆ ರಂಗೋಲಿ ಹಾಕ್ತಿದ್ರಿ. ಯಾರು ರಂಗೋಲಿ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಒಂದೊಂದು ಸರ್ತಿ ಒಬ್ಬೊಬ್ರು ಚೆನ್ನಾಗಿರ್ತಿತ್ತು. ಆ ರಂಗೋಲಿ ಆ ಟೈಮ್ನಲ್ಲಿ ಬಿಡ್ತಿದ್ದಿದ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ ಒಂಥರ ಜಾಲಿಯಾಗಿ ಚೆನ್ನಾಗಿರ್ತಿತ್ತು. ಇವಾಗ ಏನೋ ಮಾಡಬೇಕು, ನಮ್ಮ ಮನೆ ಕೆಲಸ ನಾವು ಮಾಡಲೇಬೇಕು ಅನ್ನೋ ಥರ ಮೈಂಡ್ ಸೆಟ್ ಇರುತ್ತೆ. ಹಾಗೆ ನಮ್ಮ ರಂಗೋಲಿ ಹೇಗಿದೆ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ರಂಗೋಲಿ ಬಿಡಿಸಿದ ನಂತರ ಕಿಚನ್ಗೆ ಬಂದೆ. ಈಗ ಸ್ವಲ್ಪ ನೀರು ಸ್ವಿಚ್ ಆನ್ ಮಾಡಿಬಿಟ್ಟು ನೀರು ಕಾಯೋವರೆಗೂ ಸ್ವಲ್ಪ ಕಾಫಿ ಮಾಡಿ ಕುಡಿದ್ಬಿಡೋಣ ಅಂಥೇಳಿ ಕಾಫಿ ಮಾಡ್ತಿದ್ದೆ. ನಾನು ಯಾವಾಗಲೂ ಸಹ ಫಿಲ್ಟರ್ ಕಾಫಿ ಪೌಡರ್ ಯೂಸ್ ಮಾಡಿಯೇ ಕಾಫಿ ಮಾಡ್ಕೊಳ್ಳೋದು. ನನಗೆ ಇನ್ಸ್ಟೆಂಟ್ ಕಾಫಿ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದರಿಂದ ನಾನು ಯಾವಾಗಲೂ ಸಹ ಫಿಲ್ಟರ್ ಕಾಫಿನೇ ಮಾಡ್ಕೊಳ್ಳೋದು. ಫಿಲ್ಟರ್ ಕಾಫಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದಾಗ ಈ ಥರ ರೆಗ್ಯುಲರಾಗಿ ಡೈರೆಕ್ಟಾಗಿ ಕಾಫಿ ಪೌಡರ್ ಹಾಲಿಗೆ ಹಾಕಿ ಬಾಯ್ಲ್ ಮಾಡಿಕೊಂಡ್ರೆ ಸ್ವಲ್ಪ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುತ್ತೆ ಅದರಿಂದ. ಈಗ ಒಂದು 2 ಮಂತ್ಸ್ ಬ್ಯಾಕ್ವರೆಗೂ ಸಹ ಜಾಸ್ತಿ ನಾನು ಟೀನೇ ಪ್ರಿಫರ್ ಮಾಡ್ತಿದ್ದಿದ್ದು. ಎಲ್ಲಿಗೆ ಹೋದರೂ ಮತ್ತು ಊಟ ಲೇಟ್ ಆದರೂ ಸಹ ಪರವಾಗಿಲ್ಲ, ಟೀ ಅಂತ ಸರಿಯಾಗಿ ಟೀ ಕುಡಿತಿದ್ದೆ. ಆದರೆ ಅತಿಯಾದ ತಲೆನೋವು, ಸ್ವಲ್ಪ ಏನಾದರೂ ಟೀ ಪೌಡರ್ ಚೇಂಜ್ ಮಾಡಿ ಕುಡಿದ್ರೂ ಸಹ ಅಡ್ಜಸ್ಟ್ ಆಗ್ತಿದ್ದಿಲ್ಲ. ಅಷ್ಟೊಂದು ತಲೆನೋವು ಬರ್ತಿತ್ತು. ಆದ್ದರಿಂದ ಒಂದೇ ಸರ್ತಿ ಒಂದು ಸ್ವಲ್ಪ ದಿನ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಕಾಫಿಗೆ ಶಿಫ್ಟ್ ಆಗಿಬಿಟ್ಟೆ. ಈಗ ಕಾಫಿಗೆ ಶಿಫ್ಟ್ ಆದಾಗಿಂದನೂ ಪರವಾಗಿಲ್ಲ, ಅಷ್ಟೊಂದು ಏನು ತಲೆನೋವು ಬರೋದಿಲ್ಲ. ಅಷ್ಟೇ, ಕಾಫಿ ರೆಡಿ ಆಯಿತು. ಸರಿ, ಕಾಫಿ ಕುಡಿದ್ಬಿಟ್ಟು ನಂತರ ಆಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಹೋದೆ. ಅವರಿಗೆ ಸ್ನಾನ ಮಾಡಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗೀತು. ಆಮೇಲೆ ಏನು ಬೇಕಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ಮಧ್ಯದಲ್ಲಿ ಅದು ಇಂಥ ಹಬ್ಬದ ಟೈಮ್ನಲ್ಲಿ ಅಕ್ಕಪಕ್ಕದವ್ರು ಏನಾದರೂ ಸ್ವಲ್ಪ ರೆಡಿ ಆಗಿದ್ರೆ ಸಾಕು, ನಮ್ಮನ್ನು ರೆಡಿ ಮಾಡು ಅಂತ ತಲೆ ತಿಂತಿರ್ತಾರೆ. ಅದರಿಂದ ಅವ್ರನ್ನ ಫಸ್ಟ್ ರೆಡಿ ಮಾಡಿ ಬಿಟ್ಬಿಟ್ರೆ ಪಾಪ ಅವರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಹಾಗೆ ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆದಾಗ ಆಗುತ್ತೆ. ಹಾಗೆ ನಾನು ಸಹ ಅವ್ರಿಗೆ ಸ್ನಾನ ಮಾಡಿಸಿದ ನಂತರ ಸ್ನಾನ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ, ಮತ್ತು ನಮ್ಮ ಯಜಮಾನ್ರ ಫೋಟೋಗೂ ಸಹ ಪೂಜೆ ಮಾಡಿಬಿಟ್ಟೆ. ಮಾಡಿ ಮನೆ ಕೆಲಸ ಎಲ್ಲ ಆಯಿತು. ಇನ್ನೇನು ಅಡುಗೆ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಿದ್ದೀನಿ. ಈಗ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಅಂದರೆ ನೌಕೋಲ್ ಅಂತಾರಲ್ವ, ಅದನ್ನು ಸ್ವಲ್ಪ ಪಲ್ಯ ಮಾಡೋಣ ಮಕ್ಕಳಿಗೆ. ಈ ನಡುವೆ ಸ್ವಲ್ಪ ವೆಜಿಟೇಬಲ್ಸ್ ಕಮ್ಮಿ ಆಯಿತು, ಅದರಿಂದ ಇದನ್ನು ಪಲ್ಯ ಮಾಡಿಬಿಡೋಣ ಅಂಥೇಳಿ ಮಾಡ್ತಿದ್ದೀನಿ. ನೆಕ್ಸ್ಟ್ ಹಾಗೆ ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಒಂದು ಖೀರ್ ರೆಸಿಪಿ ಮಾಡ್ತಿದ್ದೀನಿ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ದಿ ಬೆಸ್ಟ್ ಪಾಯಸ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಪಾಯಸ ಅಂತಾದರೂ ಅಂದ್ಕೊಳ್ಳಿ, ಇಲ್ಲ ಖೀರಾದರೂ ಅಂದ್ಕೊಳ್ಳಿ, ನಿಜವಾಗ್ಲೂ ಅಷ್ಟೊಂದು ಥಿಕ್ ಆ್ಯಂಡ್ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ನಾವೇನಾದರೂ ಫಂಕ್ಷನ್ಸ್ ಟೈಮ್ನಲ್ಲಿ ಬೇರೆ ಥರದ ಖೀರೆಲ್ಲ ಪ್ರಿಫರ್ ಮಾಡೋ ಬದಲು ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ರಿಲೇಟಿವ್ಸು ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಫಸ್ಟು ಸ್ವಲ್ಪ ಚೆನ್ನಾಗಿರೋ ಕ್ಯಾರೆಟು, ಫ್ರೆಶ್ ಆಗಿರ್ಬೇಕು ಕ್ಯಾರೆಟು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೇನಾದರೂ ಸ್ವಲ್ಪ ಸಪೋಸ್ ಡೆಲ್ಲಿ ಕ್ಯಾರೆಟ್ ಏನಾದರೂ ಅವೈಲೇಬಲ್ ಇದ್ದರೆ ಅದನ್ನಲ್ಲೂ ಮಾಡ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ನನಗಿಲ್ಲಿ ಈ ಥರ ನಾರ್ಮಲ್ ಕ್ಯಾರೆಟ್ ನಮ್ಮ ಸೈಡ್ ಅವೈಲೇಬಲ್ ಇರುವಂಥ ಕ್ಯಾರೆಟ್ ಸಿಕ್ಕಿತ್ತು, ಅದರಿಂದ ಅದನ್ನೇ ಯೂಸ್ ಮಾಡಿ ಮಾಡ್ತಿದ್ದೀನಿ. ಇದನ್ನು ಆದಷ್ಟು ಸಣ್ಣಕ್ಕೆ ತುರಿದ್ಕೊಳ್ಬೇಕು. ಈಗ ಸಣ್ಣಕ್ಕೆ ತುರಿದ್ಕೊಂಡು ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಕ್ಯಾರೆಟ್ ಖೀರ್ ಮಾಡೋವಾಗ ನಿಮಗೆ ಆದಷ್ಟು ಈ ಡೈರಿಗಳಲ್ಲಿ ಸಿಗುವಂಥ ಫ್ರೆಶ್ ಮಿಲ್ಕನ್ನು ತಗೊಳ್ಳಿ.
ಪಾಕೆಟ್ ಹಾಲ್ಗಿಂತಲೂ ನಮಗೆ ಡೈರೆಕ್ಟ್ ಹಸುಗಳಿಂದ ಸಿಗುವಂಥ ಡೈರಿ ಮಿಲ್ಕ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡೋದಕ್ಕೆ. ಯಾಕಂದರೆ ಕ್ರೀಮಿ ಕನ್ಸಿಸ್ಟೆನ್ಸಿ ಮತ್ತು ಫ್ರೆಶ್ ಮಿಲ್ಕಲ್ಲಿ ಮಾಡುವ ಯಾವುದೇ ರೆಸಿಪಿ ಆಗಲಿ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗಿ ಚೆನ್ನಾಗಿರುತ್ತೆ. ಈಗ ಕ್ಯಾರೆಟ್ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ನೌಕಲ್ ಆವಾಗಲೇ ಕಟ್ ಮಾಡಿ ಇಟ್ಟಿದ್ವಲ್ವ ಅದನ್ನು ಸ್ವಲ್ಪ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಇದು ಬಾಯ್ಲ್ ಆಗುವಾಗಲೇ ಒಂದು ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಉಪ್ಪು ಆ್ಯಡ್ ಮಾಡಿದ್ದೀನಿ. ಈಗ ಅದು ಒಂದು ಸೈಡ್ ಬಾಯ್ಲ್ ಆಗ್ತಿದ್ರೆ ಇನ್ನೊಂದು ಸೈಡ್ ನಾವು ಕ್ಯಾರೆಟ್ ಕೀರ್ಗೆ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡೋದಕ್ಕೂ ಮುಂಚೆ ಬಾಟಲ್ಗೆ ಸ್ವಲ್ಪ ಆಯಿಲ್ ಹಟ್ಬೇಕಿತ್ತು. ಅದು ಸ್ವಲ್ಪ ತೊಳೆದಿಟ್ಟು ಒಂದಿನ ಆಗಿದೆ. ಅದು ಚೆನ್ನಾಗಿ ಒಣಗಿದ್ರೇ ಆಯಿಲ್ ಸ್ವಲ್ಪ ಸ್ಮೆಲ್ ಬರ್ದಿರೋ ಚೆನ್ನಾಗಿರುತ್ತೆ ಬಾಟ್ಲಲ್ಲಿ ಅಂತ ಹೇಳಿ ಎತ್ತಿಟ್ಟಿದ್ದೆ. ನೆನ್ನೆನೇ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದೆ ಬಾಟಲ್ಸ್ ಎಲ್ಲನೂ. ಅದಕ್ಕೆ ಇವತ್ತು ಆಯಿಲ್ ಫಿಲ್ ಮಾಡ್ತಾಯಿದ್ದೀನಿ. ಇದನ್ನು ಆಯಿಲ್ ಸ್ಪಿಲ್ ಆಗದೆ ಅಟ್ಟೋದಕ್ಕೆ ಅಂತ ಫನಲ್ ಕೊಟ್ಟಿದ್ದಾರೆ. ಬಟ್ ನಾನೇನು ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಪ್ಯಾಕೆಟ್ಗೆ ಸ್ವಲ್ಪ ಹೋಲ್ ಚಿಕ್ಕದಾಗಿ ಮಾಡಿಕೊಂಡ್ರೆ ಅಟ್ಟೋವಾಗ ಯಾವುದೇ ಥರ ಸ್ಪಿಲ್ ಆಗದೆ ಚೆನ್ನಾಗಿರುತ್ತೆ. ಈ ಗ್ಲಾಸ್ ಆಯಿಲ್ ಬಾಟಲ್ಸ್ ನಾನು 2 ತಗೊಂಡಿದ್ದು. ಬಟ್ ಒಂದು ಕೆಳಗೆ ಬಿದ್ದು ಹೊಡೆದೋಯ್ತು. ಅದರಿಂದ ಇದೊಂದೇ ಇರೋದು. ಇನ್ನು 2 ಬಾಟಲ್ ಸಹ ಪ್ಲಾಸ್ಟಿಕ್, ಅದೇನೂ ಆಗೋದಿಲ್ಲ, ಅಷ್ಟು ಬೇಗ ಬ್ರೇಕ್ ಆಗೋದಿಲ್ಲ. ಅದರಿಂದ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಒಂದು 8 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಸಪೋಸ್ ನಿಮ್ಗೇನಾದರೂ ತುಪ್ಪದ ಅಂದರೆ ತುಂಬ ಇಷ್ಟ ಅಂದರೆ ಇಲ್ಲೂ ಸಹ ತುಪ್ಪ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ನಾವು ಲೇಟ್ ಆಮೇಲೆ ಮಾಡಿದವಾಗ ಪಾಯಸ ಫುಲ್ಲು ಮಾಡೋವಾಗೆಲ್ಲ ತುಪ್ಪನೇ ಬಳಸೋದು. ಅದರಿಂದ ಈಗ ಇದನ್ನು ಫ್ರೈ ಮಾಡೋದಕ್ಕಂತ ನಾನು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಸಬ್ಬಕ್ಕಿ 1 ಕಪ್ ಸೇರಿಸಿದ್ದೀನಿ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಬಬಲ್ಸ್ ಟೈಪ್ ಆಗುತ್ತೆ, ಅದುವರೆಗೂ ಸ್ವಲ್ಪ ಚೆನ್ನಾಗಿ ಪೇಷನ್ಸಿಂದ ಹುರ್ಕೊಳ್ಳೋಣ. ಈ ಥರ ಅಡುಗೆಗಳೆಲ್ಲ ಮಾಡುವಾಗ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದೇ ಪೇಷನ್ಸ್. ಯಾಕಂದರೆ ಅಷ್ಟೊಂದು ಟೇಸ್ಟಿಯಾಗಿರುವ ಅಡುಗೆ ಮಾಡಬೇಕಂದ್ರೆ ಇರಲೇಬೇಕಲ್ವ ಪೇಷನ್ಸ್ ಅನ್ನೋದು. ಅದರಿಂದ ಟೇಸ್ಟಿ ಅಡುಗೆ ಈಕ್ವಲ್ಸ್ ಟು ಪೇಷನ್ಸ್ ಅಷ್ಟೇ. ಸೊ ಇದು ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಹಾಗೆ ಪುರಿ ಥರ ಸ್ವಲ್ಪ ಬಬಲ್ ಆಗಿದೆ. ಈ ಟೈಮ್ನಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿರೋದನ್ನು ಇನ್ನೂ ಸ್ವಲ್ಪ ಸಿಮ್ಮರಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇಳಿಸ್ಕೊಬಿಡೋಣ. ನೆಕ್ಸ್ಟ್ ಇನ್ನೊಂದು ತಳ ಸ್ವಲ್ಪ ಗಟ್ಟಿಯಾಗಿರುವಂಥ ಬಾಣಲಿ ತೊಗೊಂಡಿದ್ದೀನಿ. ಈ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿರುವ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ದಯವಿಟ್ಟು ನೀವು ಈಗ ಆ್ಯಡ್ ಮಾಡ್ಕೊಳ್ಳಿ ಅದನ್ನು. ಏನಂದರೆ ಸ್ವಲ್ಪ 2 ಟೇಬಲ್ ಸ್ಪೂನ್ ನಾವು ತುಪ್ಪ ಆ್ಯಡ್ ಮಾಡ್ತೀವಲ್ವ, ಆಗಲೇ ನಿಮಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲರ ಮನೆಯಲ್ಲೂ ಅವೈಲಬಲ್ ಇರುತ್ತಲ್ವ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ನಂತರ ಈ ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ. ಈ ಕ್ಯಾರೆಟ್ ಸೇರಿಸಿದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಅದರ ಹಸಿ ವಾಸನೆ ಫುಲ್ ಇವಾಗಲೇ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಗಮನದಲ್ಲಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಇನ್ನೂ ಸ್ವಲ್ಪ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆಯೇ ನೋಡ್ತಿದ್ದೀರಾ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಮ್ಮ ಚಾನಲ್ನಲ್ಲಿ ಯಾವುದೇ ವಿಡಿಯೋ ಹೊಸದಾಗಿ ಅಪ್ಲೋಡ್ ಆಗಿದ್ರೂ ಸಹ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗೆಯೇ ಒಂದು ಸೈಡ್ ಕ್ಯಾರೆಟ್ನ ಬೇಯಿಸ್ತಿದ್ರೆ ಇನ್ನೊಂದು ಸೈಡ್ ಹಾಲು ಸ್ವಲ್ಪ ಕುದಿಯೋದಕ್ಕಿಡೋಣ. ಯಾಕಂದರೆ ಹಸಿ ಹಾಲು ಆ್ಯಡ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದರಿಂದ ನಾವು ಸ್ವಲ್ಪ ಹಾಲನ್ನು ಕುದಿಸಿ ಆಮೇಲೆ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 1 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಕ್ಯಾರೆಟ್ ಒಂದು 1/2 kgಗೆ 1 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ ಇಲ್ಲಿ. ಈಗ ಹಾಲು ಕಾಯ್ತಾ ಇರಲಿ, ಇನ್ನೊಂದು ಸೈಡ್ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದು ಆಲ್ಮೋಸ್ಟ್ ಎಲ್ಲ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗಬೇಕು. ಯಾವ ರೀತಿ ಅಂದರೆ ನಾವು ಈ ಹಲ್ವಾ ಮಾಡುವಾಗ ಕ್ಯಾರೆಟ್ನ ತುಪ್ಪದಲ್ಲಿ ಬೇಯಿಸ್ತೀವಲ್ವ, ಆ ಥರನೇ ಅದೇ ಥರ ಬೇಯಿಸ್ಕೋಬೇಕು. ನೋಡಿ, ಆವಾಗಲಿಗಿಂತಲೂ ಇವಾಗ ಕ್ಯಾರೆಟ್ ಎಷ್ಟೊಂದು ಕಲರ್ ಚೇಂಜ್ ಆಗಿದೆ, ಹಾಗೆ ಕನ್ಸಿಸ್ಟೆನ್ಸಿ ಸಹ ಸಾಫ್ಟ್ ಆಗಿದೆ. ಈ ಸಮಯದಲ್ಲಿ ಹಾಲನ್ನು ನಾವು ಆವಾಗಲೇ ಕುದಿಯೋದಕ್ಕೆ ಇಟ್ಟಿದ್ವಲ್ಲ, ಅದು ಒಂದು 2 ಕುದಿ ಬಂದಿದೆ. ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕೀರ್ಗೆ ನಾವು ಯಾವುದೇ ಥರ ಕಲರ್ ಸಹ ಯೂಸ್ ಮಾಡ್ತಿಲ್ಲ. ಕ್ಯಾರೆಟ್ನಲ್ಲಿರುವಂಥ ಕಲರೇ ಸಾಕು. ಅದೇ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗಿರುತ್ತೆ ರೆಸಿಪಿ. ಈಗ ಸೈಡ್ಸ್ ಎಲ್ಲ ಆವಾಗ ಕಲಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಸ್ವಲ್ಪ ಹಾಲು ಕುದಿಯೋ ಸ್ಟೇಜಿಗೆ ಬಂದಿದೆ ಅನ್ನೋವಾಗ ಆವಾಗಲೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ವಲ್ಲವ ಸಬ್ಬಕ್ಕಿ, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಈ ಸಬ್ಬಕ್ಕಿ ಸೇರಿಸಿದ ಮೇಲೆ ಈಗ ಆಲ್ರೆಡಿ ಹಾಲು ಕುದಿದೆ, ಒಂದು ಕುದಿ ಬಂದಿದೆ ಅಲ್ವಾ ನಾವು ಮಿಕ್ಸ್ ಮಾಡಿದ ನಂತರ ಕ್ಯಾರೆಟ್ ಜೊತೆಗೆ. ಈಗ ಈ ಸಬ್ಬಕ್ಕಿ ಸೇರಿಸಿ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಡೋಣ. ಯಾಕಂದರೆ ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕು, ಅದು ಸಾಫ್ಟ್ ಆಗಬೇಕು, ಅದುವರೆಗೂ ಬೇಯಿಸ್ಕೊಂಡ್ರೆ ಸಾಕು.
ಈ ಸಬ್ಬಕ್ಕಿ ಸೇರಿಸಿದ ನಂತರ ಸ್ವಲ್ಪ ಜೋಪಾನ, ಯಾಕಂದರೆ ತಳ ಹಿಡಿದು ಬಿಡುತ್ತೆ. ತಳ ಹಿಡಿದ್ರೆ ಯಾವುದೇ ಅಡುಗೆ ಆಗಲಿ ರುಚಿ ಕೆಟ್ಟೋಗುತ್ತೆ. ಅದರಿಂದ ಅದು ಬೇರೆ ಇದು ಸಿಹಿ ಆಗಿರೋದ್ರಿಂದ ಆದಷ್ಟು ನಾವು ತಳ ಹಿಡಿಯೋದಕ್ಕೆ ಬಿಡ್ದಿರಾನೆ ಅವಾಗವಾಗ ಕಲಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈಗ ಸ್ವಲ್ಪ ಒಂದು ಮೀಡಿಯಮ್ ಆಗಿ ಬಂದಿದೆ. ಹಾಗೆಯೇ ಸಬ್ಬಕ್ಕಿ ಸಹ ಸ್ವಲ್ಪ ಸಾಫ್ಟ್ ಆಗಿ. ಈಗ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟರೆ ಸಾಕು. ಸಬ್ಬಕ್ಕಿ ಒಂದು ಅರ್ಧದಷ್ಟು ಮೆತ್ತಗಾದರೆ ಸಾಕು. ಆಮೇಲೆ ಒಂದು 15 ನಿಮಿಷ ಅಷ್ಟೇ ಖೀರ್ ರೆಡಿ ಆಗಿಬಿಡುತ್ತೆ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸೈಡ್ಸಲ್ಲಿ ಸಹ ಕೆನೆನ ಆವಾಗವಾಗ ಸೈಡ್ಗೆ ತಳ್ಳಿ ಕೊಡ್ತಾ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ ಈಗ ರುಚಿಗೆ ಸ್ವಲ್ಪ ಅಂದರೆ ಘಮ ಚೆನ್ನಾಗಿರಲಿ ಅಂಥೇಳಿ ಏಲಕ್ಕಿ ಪುಡಿ ಸೇರಿಸ್ತಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಲವಂಗ ಪುಡಿ ಸಹ ಸೇರಿಸ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಡ ಅಂಥೇಳಿ ಸೇರಿಸಲಿಲ್ಲ. ಈಗ ಏಲಕ್ಕಿ ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಕುದಿಯೋರಿಗೆ ಬಿಡೋಣ. ಈಗ ಕುದ್ದಿದ ನಂತರ ನೋಡಿ ಇನ್ನೇನು ಸಬ್ಬಕ್ಕಿ ಎಲ್ಲ ಫುಲ್ ಬೆಂದೋಗಿದೆ. ಈ ಸಮಯದಲ್ಲಿ ಸಕ್ಕರೆ ಸೇರಿಸ್ಕೊಳ್ಳೋಣ. ಸಬ್ಬಕ್ಕಿ ಬೇಯ್ದಿರೋದಕ್ಕೆ ಮುಂಚೆನೇ ಸಕ್ಕರೆ ಸೇರಿಸಿದ್ರೆ ಅದು ತುಂಬ ಲೇಟ್ ಆಗುತ್ತೆ, ಹಾಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಎಲ್ಲ ಖೀರೆಲ್ಲ ರೆಡಿ ಆಗಿದೆ ಇಲ್ಲ ಅನ್ನೋ ಟೈಮ್ನಲ್ಲಿ ಸಕ್ಕರೆ ಸೇರಿಸೋಣ. ಈಗ ಸಕ್ಕರೆ ಸೇರಿಸಿದ ಮೇಲೆ ಸಕ್ಕರೆ ಚೆನ್ನಾಗಿ ಡಿಸಾಲ್ವ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಫೈನಲ್ ಟಚ್ ಎಲ್ಲರ ಮನೆಯಲ್ಲೂ ಅವೈಲಬಲ್ ಇರುತ್ತೆ ಬಾದಾಮ್ ಪೌಡ್ರ್. ಸಪೋಸ್ ಅದು ನಿಮ್ಮ ಯಾವ ಬ್ರ್ಯಾಂಡ್ ಬೇಕಾದರೂ ಆಗಿರಲಿ. ಇಲ್ಲಿ ನಾನು ಸ್ವಸ್ತಿಕ್ ಅವರ ಬಾದಾಮ್ ಪೌಡರ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಪ್ಯಾಕೆಟ್ ಸೇರಿಸ್ತಿದ್ದೀನಿ. ನಾನು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಾನು 2 ಪ್ಯಾಕೆಟ್ ಸೇರಿಸಿದ್ದೀನಿ. ನೀವು ಸ್ವಲ್ಪ ಕಮ್ಮಿಯಾಗಿ ಸೇರಿಸ್ಕೊಳ್ಳೋದಾದರೆ ಅಂದರೆ 1/4 kg ಕ್ಯಾರೆಟ್ ಮತ್ತು ಅರ್ಧ ಲೀಟ್ರ್ ಹಾಲಾದರೆ 1 ಪ್ಯಾಕೆಟ್ ಬಾದಾಮ್ ಪೌಡ್ರ್ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಸಪೋಸ್ ಮೆಜರ್ಮೆಂಟೆಲ್ಲ ನಿಮಗೆ ಬೇಕು ಅಂದರೆ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ, ಅದು ಸರಿ ಹೋಗುತ್ತೆ. ಈಗ ಎಲ್ಲ ರೆಡಿ ಆಯಿತು. ಖೀರೆಲ್ಲ ಒಂದು ಸೈಡ್ ರೆಡಿಯಾಗಿ ಎತ್ತಿಟ್ಟಿದ್ದಾಯಿತು. ಹಾಗೆ ಪಲ್ಯಕ್ಕೆ ಆವಾಗಲೇ ನಾವು ನೌಕಲ್ರು ಎಲ್ಲ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಎತ್ತಿಟ್ಟಿದ್ವಲ್ವ, ಅದನ್ನು ಸಹ ಈಗ ಇನ್ನೊಂದು ಬಾಣಲೆಯಲ್ಲಿ ರೆಡಿ ಮಾಡ್ತಿದ್ದೀನಿ ಪಲ್ಯಕ್ಕೆ ಅಂತ. ಫಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅದು ಸಿಡಿದ ನಂತರ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಅದು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ ನಂತರ ಬೇಯಿಸಿಟ್ಕೊಂಡಿರುವ ನೌಕಲನ್ನು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸಾಂಬಾರು ಪೌಡರ್ ಇರುತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಸಾಟೆ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವ ನೌಕಲ್ ಪಲ್ಯ ರೆಡಿ. ಈಗ ಖೀರ್ ಮತ್ತು ಪಲ್ಯ ರೆಡಿ ಆಯಿತು. ಈಗ ಓಣಮ್ ಲುಕ್ ಬರೋದಕ್ಕೆ ನಮ್ಮ ಅಡುಗೆಗೆ ಇನ್ನೇನಾದರೂ ಮಾಡಬೇಕಲ್ವ, ಅದರಿಂದ ನಾವು ರೈಸ್ಗೆ ವೆಜಿಟೇಬಲ್ ದೊನ್ನೆ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇವೆಲ್ಲವೂ ಮಾಡೋಷ್ಟರಲ್ಲಿ ಮಕ್ಕಳಿಗೆ ಹಸಿವಾಗುತ್ತೆ ಅಂಥೇಳಿ ಅವರಿಗೆ ಪಾಪ ಖೀರ್ ಮತ್ತು ನೌಕೋಲ್ ಪಲ್ಯನ ಬಡಿಸ್ಕೊಟ್ಟೆ. ಅವರು ಅದನ್ನು ಸ್ವಲ್ಪ ತಿಂದು ಆಡ್ಕೊಂಡಿರಲಿ, ಅದ ನಂತರ ಆಮೇಲೆ ಹೇಗಿದ್ದರೂ ಮಾಡ್ತೀವಲ್ವ ದೊನ್ನೆ ಬಿರಿಯಾನಿ ಅದನ್ನು ತಿನ್ಕೊಳ್ಳಿ ಅಂತ. ತುಂಬ ಹೊತ್ತು ಹಸಿವಲ್ಲೇ ಇಡೋದಕ್ಕಾಗಲ್ಲ ಅಲ್ವಾ, ಅದೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. 2-3 ಜನ ಇದ್ದರೆ ಆರಾಮಾಗಿ ಮಾಡ್ಕೋಬೋದು, ಬಟ್ ಒಬ್ಬೊಬ್ಬರೇ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಐಟಮ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಖೀರ್ ಕನ್ಸಿಸ್ಟೆನ್ಸಿ, ಥಿಕ್ ಆ್ಯಂಡ್ ಕ್ರೀಮಿಯಾಗಿ ಅಲ್ವಾ. ಹಾಗೆ ಬನ್ನಿ ಈಗ ವೆಜಿಟೇಬಲ್ ದೊನ್ನೆ ಬಿರಿಯಾನಿ ಮಾಡೋಣ. ಇದಕ್ಕೆ ಮಾಡೋದಕ್ಕೆ ಫಸ್ಟ್ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಚಾಪ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಮಧ್ಯದಲ್ಲಿ ಅದು ಇದು ಕಟ್ ಮಾಡ್ಕೊಳ್ಳುವಂಥ ಗಾಬರಿ ಇರೋದಿಲ್ಲ. ಅದರಿಂದ ಫಸ್ಟ್ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಇದನ್ನು ಮಾಡೋದಕ್ಕೆ ಫಸ್ಟ್ ಒಂದು ಖಾರ ರುಬ್ಕೋಬೇಕು, ಎಲ್ಲನೂ ಹಸಿ ಖಾರನೇ. ಬನ್ನಿ ಈಗ ಹಸಿ ಖಾರ ರುಬ್ಕೊಳ್ಳೋದಕ್ಕೆ ಏನೇನು ಆ್ಯಡ್ ಮಾಡ್ತಿದ್ದೀನೋ ತೋರಿಸ್ತಿದ್ದೀನಿ. 1 ಕೈ ಹಿಡಿಯಷ್ಟು ಕೊತ್ತಂಬರಿ, ಹಾಗೆ 1 ಕೈ ಹಿಡಿಯಷ್ಟು ಪುದೀನ, 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ. ಹಾಗೆ 2 ಇಂಚಷ್ಟು ಶುಂಠಿ, ಆಮೇಲೆ ಸ್ವಲ್ಪ ಕಾಯಿ ಸೇರಿಸ್ಕೊತಿದ್ದೀನಿ. ಈ ಕಾಯಿ ಸೇರಿಸಿದ ನಂತರ ಹಸಿಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಬೇಕಾಗಿರುವಷ್ಟು ಸೇರಿಸ್ಕೋಬೇಕು. ಇಲ್ಲಿ ನಾನು 6-7 ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಹಾಗೆಯೇ ಈಗ ಗರಂ ಮಸಾಲ ಬದಲು ನಾವಿಲ್ಲಿ ಸ್ಪೈಸಸ್ ಹಾಗೆ ಇದ್ರ ಜೊತೆ ಪೇಸ್ಟ್ ಮಾಡ್ಕೊಳ್ತಿದ್ದೀವಿ. ಇದಕ್ಕೆ ಗರಂ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ಟಾರ್ ಹೂವು, ಏಲಕ್ಕಿ, ಲವಂಗ, ಚಕ್ಕೆ, ಹಾಗೆ ಕಲ್ಲುವು, ಹಾಗೆ ಮರಾಠಿ ಮೊಗ್ಗು, ಇದೆಲ್ಲ ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಪೇಸ್ಟ್ ಮಾಡುವಾಗ ಆದಷ್ಟು ಕಮ್ಮಿ ನೀರನ್ನು ಯೂಸ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಯಾಕಂದರೆ ಇದನ್ನು ಮತ್ತೆ ಎಣ್ಣೆಯಲ್ಲಿ ಬಾಡಿಸೋವಾಗ ಬೇಗ ಹಸಿ ವಾಸನೆ ಹೋಗುತ್ತೆ. ಅದರಿಂದ ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಹಾಗೆಯೇ ನಾವು ವೆಜಿಟೇಬಲ್ ದೊನ್ನೆ ಬಿರಿಯಾನಿಗೆ ತರಕಾರಿಗೆ ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬೀನ್ಸನ್ನು ಬೀಜ ಇತ್ತು, ಅದು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದು ತುಂಬ ದಿನದಿಂದ ಹಾಗೆ ಇತ್ತು, ಏನೂ ಮಾಡೇ ಇರಲಿಲ್ಲ. ಸೊ ಬಟಾಣಿ ಬದಲು ಅದನ್ನು ಆಲ್ಟರ್ನೇಟ್ ಮಾಡಾಯಿತು. ಹಾಗೆಯೇ ಸೋಯಾಬೀನ್ನ ಸ್ವಲ್ಪ ಬಿಸಿನೀರಲ್ಲಿ ಒಂದು 20 ಮಿನಿಟ್ಸ್ ಸೋಕ್ ಮಾಡಿಟ್ಟಿದ್ದೀನಿ. ಇದನ್ನು ಸಹ ಒಂದು ಸ್ವಲ್ಪ ತಾದ ನಂತರ ಚೆನ್ನಾಗಿ ಹಿಂಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ.
ಈಗ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಳ್ತಿದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಎಲ್ಲ ಸೇಮ್ ಪ್ರೊಸೀಜರೇ, ಬಟ್ ಲಾಸ್ಟಲ್ಲಿ ದಮ್ ಹಾಕುವಾಗ ಮಾತ್ರ ಸ್ವಲ್ಪ ಏನಾದರೂ ವೆಯ್ಟನ್ನು ಸ್ವಲ್ಪ ಜಾಸ್ತಿ ಇಟ್ಟು ಅದ್ರ ಮೇಲೆ ಒಳಗಡೆಯಿಂದ ಅರೋಮಾ ಈಚೆ ಹೋಗದೇ ಇರೋ ಥರ ದಮ್ ಹಾಕಿದರೆ ಅದು ಸರಿ ಹೋಗುತ್ತೆ. ಇಲ್ಲಿ ನಾನು ಕುಕ್ಕರ್ನಲ್ಲಿ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ. ಈಗ ಒಂದು 50 ml ಅಷ್ಟು ಆಯಿಲ್ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಈ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಈರುಳ್ಳಿ 2 ಈರುಳ್ಳಿ ಮೀಡಿಯಮ್ ಸೈಜ್ ಇರೋದನ್ನು ಸಣ್ಣಕ್ಕೆ ಹಚ್ಚಿ ಸೇರಿಸಿದ್ದೀನಿ. ಇದು ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಬಿರಿಯಾನಿಗಾದರೂ ಸರಿ, ಪಲಾವ್ ಅಥವಾ ಯಾವುದೇ ರೈಸ್ ಐಟಮ್ಗೆ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಅದರ ರೆಸಿಪಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈ ಸಮಯದಲ್ಲಿ ನಾವು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಗಟ್ಟಿಗೆ ರುಬ್ಬಿರೋದ್ರಿಂದ ಮಿಕ್ಸರ್ ಜಾರಿಂದ ಅದು ಸರಿಯಾಗಿ ಬೀಳ್ತಿಲ್ಲ, ಅದರಿಂದ ಸ್ಪೂನ್ ಸಹಾಯದಿಂದ ಎತ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇದನ್ನೆಲ್ಲನೂ ಸಹ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ ನಂತರ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 3ರಿಂದ 4 ನಿಮಿಷದಲ್ಲೇ ಇದು ಹಸಿ ವಾಸನೆ ಚೆನ್ನಾಗಿ ಹೋಗಿಬಿಡುತ್ತೆ. ಅದಾದ ನಂತರ ಕ್ಯಾರೆಟ್, ಬೀನ್ಸ್ ಆವಾಗಲೇ ಕಟ್ ಮಾಡಿ ಇಟ್ಟಿರುವಂಥದ್ದು ಅದನ್ನು ಸೇರಿಸಿದ್ದೀನಿ. ಇದು ಸಹ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಆವಾಗಲೇ ನಾವು ಎತ್ತಿಟ್ಟಿದ್ವಲ್ವ ಬೀನ್ಸ್ ಬೀಜ, ಇದನ್ನು ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನೀವು ಸಪೋಸ್ ಬಟಾಣಿ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ. ಇದು ತುಂಬ ದಿನದಿಂದ ಹಾಗೆ ಇತ್ತು ಅಂಥೇಳಿ ನಾನು ಇದನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ಸೋಯಾ ಚಂಕ್ಸ್ನ ಆವಾಗಲೇ ಬಿಸಿನೀರಲ್ಲಿ ಹಾಕಿ ಸ್ಕ್ವೀಸ್ ಮಾಡಿ ಎತ್ತಿಟ್ಟಿದ್ವಲ್ವ ಅದನ್ನು ಸೇರಿಸ್ತಿದ್ದೀನಿ. ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಟೊಮೆಟೊ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಮೊಸರು ಒಂದು 1/4 ಕಪ್ ಸೇರಿಸೋಣ. 1/4 ಕಪ್ ಸೇರಿಸಿ 1ರಷ್ಟು ಅಕ್ಕಿ ತಗೊಂಡ್ರೆ 2ರಷ್ಟು ನೀರು ತಗೊಂಡು ನೀರನ್ನು ಫಸ್ಟ್ ಆ್ಯಡ್ ಮಾಡಿ ಅದು ನೀರು ಕುದಿ ಬಂದ ನಂತರ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ದೊನ್ನೆ ಬಿರಿಯಾನಿ ರೆಡಿ, ವೆಜಿಟೇಬಲ್ ದೊನ್ನೆ ಬಿರಿಯಾನಿ. ಇನ್ನೇನು ರೆಸಿಪಿ ನೀವು ನೋಡ್ತಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ಈ ಓಣಂ ಹಬ್ಬ ಲಾಸ್ಟಲ್ಲಿ ನಮಗೆ ಎಲ್ಲ ಅಡುಗೆಗಳು ಮಾಡಿ ಅದಾದ ನಂತರ ತಟ್ಟೆಯಲ್ಲಿ ಇಟ್ಕೊಂಡು ತಿಂತಿದ್ದಾಗ ಎಷ್ಟೊಂದು ಚೆನ್ನಾಗಿರುತ್ತೆ. ಹಬ್ಬದ ವೈಬ್ ಮನೇಲಿ ಬಂದಿರುತ್ತೆ. ಬಟ್ ಆದರೆ ನಮಗೆ ಯಾರು ಕೇರಳ ಫ್ರೆಂಡ್ಸ್ ಸಹ ಇಲ್ಲ. ನಾವು ಓದ್ತಿದ್ದಾಗ ಕಾಲೇಜಲ್ಲಿದ್ದರು, ಬಟ್ ಯಾರ ಮನೆಗೂ ಹೋಗಿದ್ದಿಲ್ಲ ನಾನು. ಆವಾಗ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಮನೆಯಿಂದ ಎಲ್ಗೂ ಹೋಗೋದಕ್ಕೆ, ಅದರಿಂದ ನಾನು ಸಹ ಎಲ್ಲೂ ಹೋಗಿದ್ದಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಅವ್ರು ಮಾಡುವ ಸೆಲೆಬ್ರೇಷನ್ಸ್ ಎಲ್ಲನೂ ಅಪ್ ಟು ಡೇಟ್ ಏನೇನಾಗುತ್ತೆ ಅವ್ರ ಲೈಫ್ನಲ್ಲೆಲ್ಲ ಪೋಸ್ಟ್ ಮಾಡೋದ್ರಿಂದ ಅವ್ರ ಓಣಂ ಸೆಲೆಬ್ರೇಷನ್ಸ್ ಎಲ್ಲ ನೋಡಿದ್ರೆ ನಮಗೂ ಒಂಥರ ಇಷ್ಟ ಆಗುತ್ತೆ. ನಮ್ಮ ಸೈಡು ಏನು ಕಮ್ಮಿ ಇಲ್ಲ. ದಸರಾ, ದೀಪಾವಳಿ, ಯುಗಾದಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ, ಈ ಥರ ಎಲ್ಲ ಹಬ್ಬಗಳು ನಾವು ಎಷ್ಟೊಂದು ಹಬ್ಬಗಳು ಸೆಲೆಬ್ರೇಟ್ ಮಾಡ್ತೀವಿ. ನಮಗೂ ಚೆನ್ನಾಗಿರುತ್ತೆ. ಬಟ್ ಅವರು ಏನು ಓಣಂನಲ್ಲಿ ಒಂದು 15ರಿಂದ 20 ವೆರೈಟೀಸ್ ಒಂದೇ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಇಷ್ಟಿಷ್ಟೇ ಆದರೂ ಸಹ ಅದು ಎಷ್ಟು ಚೆನ್ನಾಗಿ ವೈಬ್ ಇರುತ್ತೆ ಅಲ್ವಾ. ಒಂದೇ ಹಬ್ಬ ಆದರೂ ಸಹ ತುಂಬ ವೆರೈಟಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಮಾಡಬಾರ್ದಂತ ಏನಿಲ್ಲ, ಮಾಡ್ಬೋದು. ಬಟ್ ನಮ್ಗೆ ಅದನ್ನು ಯಾವ ಥರ ಮಾಡೋದು, ಯಾಕೆ ಮಾಡೋದು ಅನ್ನೋದು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಅದರಿಂದ ನಾವು ಸೆಲೆಬ್ರೇಟ್ ಮಾಡೋದಿಲ್ಲ. ಸೊ ಅಡುಗೆ ಮುಖಾಂತರ ಸೆಲೆಬ್ರೇಟ್ ಮಾಡಿ ಜಾಯ್ಫುಲ್ ಆಗಿರೋಣ ಅನ್ನೋದಷ್ಟೇ. ಆಯಿತು, ಇನ್ನೇನು ಅಡುಗೆಗಳೆಲ್ಲ ರೆಡಿ ಆಯಿತು. ಮಕ್ಳನ್ನ ಕರೆದು ಅವರಿಗೂ ಬಡಿಸಿದ್ದಾಯಿತು. ಲಾಸ್ಟಲ್ಲಿ ನಾನು ತಿನ್ನೋ ಅಷ್ಟರಲ್ಲಿ 12ರಿಂದ 1 ಗಂಟೆ ಆಗಿತ್ತು. ಯಾವಾಗಲೂ ಅಷ್ಟೇ ಎಲ್ಲ ಮಾಡಿಕೊಂಡು ತಿನ್ನೋ ಅಷ್ಟರಲ್ಲಿ ಮಧ್ಯಾಹ್ನದ ಊಟದ ಟೈಮ್ ಬಂದುಬಿಟ್ಟಿರುತ್ತೆ. ಏನು ಮಾಡೋದು, ಆ ಟೈಮಿಗೆ ತಿನ್ನಬೇಕು ಅಂತ ನಾವು ಎಷ್ಟೇ ಅಂದ್ಕೊಂಡ್ರೂ ಸಹ ಆ ಕೆಲಸ ಮಾಡಿಬಿಟ್ಟು ತಿನ್ಬಿಡೋಣ, ಈ ಕೆಲಸ ಮಾಡಿಬಿಟ್ಟು ತಿನ್ಬಿಡೋಣ, ಇಲ್ಲ ವಿಡಿಯೋ ಎಡಿಟ್ ಮಾಡೋದಿರುತ್ತೆ ಅಥವಾ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಡುಗೆ ಮಾಡೋದಿರುತ್ತೆ. ಆವಾಗೆಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಏನು ಮಾಡೋದು, ಒಂದು ಸರ್ತಿ ನಾವು ಈ ಥರ ವ್ಲಾಗಿಂಗ್ ಲೈಫ್ಗೆ ಬಂದ ಮೇಲೆ ಏನೇ ಮಾಡೋಕ್ಕೋದ್ರೂ ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು, ನೆಕ್ಸ್ಟ್ ಅದೊಂದು ವ್ಲಾಗ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿರುತ್ತೆ. ಅದರಿಂದ ಸೊ ಎಲ್ಲನೂ ನಾರ್ಮಲೈಸ್ ಮಾಡೋದಕ್ಕಾಗೋದಿಲ್ಲ. ಈಗ ಎಲ್ಲ ರೆಡಿ ಮಾಡಿಟ್ಟು ನಾನು ತಿನ್ನೋವಾಗ ಪ್ಲೇಟ್ಸು ಫುಲ್ ಕಲರ್ಫುಲ್ಲಾಗಿತ್ತು. ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರ್ತಿತ್ತು. ತಿನ್ನೋದಕ್ಕೆ ಮುಂಚೆನೇ ಹೊಟ್ಟೆ ತುಂಬ್ದಂಗೆ ಆಗೋಗಿತ್ತು. ಹಾಗೆಯೇ ನೀವು ಸೆಲೆಬ್ರೇಟ್ ಮಾಡ್ತೀರಾ ಇಲ್ವಾ ಈ ಹಬ್ಬನ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಲೈಫ್ನಲ್ಲಿ ತುಂಬ ಇಷ್ಟ ಆಗುವಂಥ ಹಬ್ಬ ಯಾವುದು ಅಂತ ತಿಳಿಸಿ.
ನನಗಂತೂ ತುಂಬ ಇಷ್ಟ ಆಗುವಂಥ ಹಬ್ಬ ಅಂದರೆ ಅದು ದಸರಾ ಹಬ್ಬ.